ಮಹಿಳೆಯರಲ್ಲಿ ಕೂದಲು ಉದುರುವುದನ್ನು ಹೆಚ್ಚಿಸುವ 10 ತಪ್ಪುಗಳು ಮತ್ತು ಸರಳ ಮನೆ ಆರೈಕೆ. ನಮಸ್ಕಾರ ಸ್ನೇಹಿತರೆ. ಕೂದಲು ಉದುರುವುದು ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಮಹಿಳೆಯರು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆ. ಬಾಚಣಿಗೆ ಹಾಕಿದಾಗ ಕೂದಲು ಉದುರುವುದು, ಸ್ನಾನ ಮಾಡುವಾಗ ಕೈಗೆ ತುಂಬ ಕೂದಲು ಬರುವುದು, ಕೂದಲಿನ ಸಾಂದ್ರತೆ ಕಡಿಮೆಯಾಗುವುದು ಇವೆಲ್ಲವೂ ನಮ್ಮ ಆತ್ಮವಿಶ್ವಾಸದ ಮೇಲೂ ಪರಿಣಾಮ ಬೀರುತ್ತದೆ. ಆದರೆ ಕೂದಲು ಉದುರುವುದನ್ನು ಕಡಿಮೆ ಮಾಡಲು ದುಬಾರಿ ಉತ್ಪನ್ನಗಳನ್ನೇ ಬಳಸಬೇಕು ಎನ್ನುವುದು ತಪ್ಪು. ನಾವು ಪ್ರತಿದಿನ ಮಾಡುವ ಕೆಲವು ಸಣ್ಣ ತಪ್ಪುಗಳನ್ನು ಸರಿಪಡಿಸುವುದರಿಂದಲೇ ಕೂದಲಿನ ಆರೈಕೆಯಲ್ಲಿ ಉತ್ತಮ ಬದಲಾವಣೆ ತರಬಹುದು. ಇಂದಿನ ಈ ವಿಡಿಯೋದಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ಮಾಡುವ 10 ಕೂದಲು ಆರೈಕೆ ತಪ್ಪುಗಳು ಮತ್ತು ಮನೆಯಲ್ಲಿ ಸುರಕ್ಷಿತವಾಗಿ ಮಾಡಬಹುದಾದ ಕೆಲವು ಸರಳ ಆರೈಕೆ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು, ಕೂದಲನ್ನು ತುಂಬ ಬಿಗಿಯಾಗಿ ಕಟ್ಟುವುದು. ಮೊದಲನೆಯ ತಪ್ಪು, ಕೂದಲನ್ನು ಯಾವಾಗಲೂ ತುಂಬ ಬಿಗಿಯಾಗಿ ಪೋನಿಟೇಲ್ ಅಥವಾ ಜುಟ್ಟಾಗಿ ಕಟ್ಟುವುದು. ವಿಶೇಷವಾಗಿ ಪ್ರತಿದಿನ ಒಂದೇ ಜಾಗದಲ್ಲಿ ಬಿಗಿಯಾಗಿ ಕೂದಲು ಕಟ್ಟುವ ಅಭ್ಯಾಸವಿದ್ದರೆ ಅದನ್ನು ಬದಲಾಯಿಸಿ. ಸಡಿಲವಾದ ಜಡೆ ಅಥವಾ ಸಡಿಲವಾದ ಹೇರ್ ಸ್ಟೈಲ್ ಬಳಸುವುದು ಉತ್ತಮ. ಎರಡನೆಯ ತಪ್ಪು, ತುಂಬ ಬಿಸಿ ನೀರಿನಿಂದ ತಲೆಸ್ನಾನ. ಎರಡನೆಯ ತಪ್ಪು, ತುಂಬ ಬಿಸಿ ನೀರಿನಿಂದ ತಲೆಸ್ನಾನ ಮಾಡುವುದು. ಅತಿಯಾದ ಬಿಸಿ ನೀರು ತಲೆಯ ಚರ್ಮವನ್ನು ಒಣಗಿಸಬಹುದು. ಇದರಿಂದ ಒಳ್ಳೆತನ, ತುರಿಕೆ ಮತ್ತು ಕೂದಲು ಒಡೆಯುವ ಸಮಸ್ಯೆ ಹೆಚ್ಚಾಗಬಹುದು. ಆದ್ದರಿಂದ ತಲೆ ಸ್ನಾನಕ್ಕೆ ತುಂಬ ಬಿಸಿ ನೀರಿನ ಬದಲು ಸಾಮಾನ್ಯ ಅಥವಾ ಸ್ವಲ್ಪ ಬೆಚ್ಚಗಿನ ನೀರನ್ನು ಬಳಸುವುದು ಉತ್ತಮ. ಮೂರನೆಯ ತಪ್ಪು, ಒದ್ದೆ ಕೂದಲನ್ನು ಬಲವಾಗಿ ಬಾಚುವುದು. ಮೂರನೆಯ ತಪ್ಪು, ಕೂದಲು ಸಂಪೂರ್ಣ ಒದ್ದೆಯಾಗಿರುವಾಗ ಬಲವಾಗಿ ಬಾಚುವುದು. ಒದ್ದೆಯಾದ ಕೂದಲು ಹೆಚ್ಚು ದುರ್ಬಲವಾಗಿರುತ್ತದೆ. ಆದ್ದರಿಂದ ಸ್ನಾನದ ನಂತರ ಟವೆಲ್ನಿಂದ ಜೋರಾಗಿ ಉಜ್ಜಬೇಡಿ. ಮೃದುವಾಗಿ ನೀರನ್ನು ಹೀರಿಕೊಳ್ಳುವಂತೆ ಮಾಡಿ. ಕೂದಲು ಸ್ವಲ್ಪ ಒಣಗಿದ ನಂತರ ಅಗಲವಾದ ಹಲ್ಲುಗಳಿರುವ ಬಾಚಣಿಗೆಗಳಿಂದ ನಿಧಾನವಾಗಿ ಬಾಚಿಕೊಳ್ಳಿ. ತಪ್ಪು ನಾಲ್ಕನೆಯದು, ಕೂದಲಿಗೆ ಪದೇ ಪದೇ ಹೇರ್ ಸ್ಟೈಲಿಂಗ್. ನಾಲ್ಕನೆಯ ತಪ್ಪು, ಹೇರ್ ಸ್ಟ್ರೈಟ್ನರ್, ಕಲರ್ ಮತ್ತು ತುಂಬ ಬಿಸಿ ಬ್ಲೂ ಡ್ರೈಯರನ್ನು ಪದೇ ಪದೇ ಬಳಸುವುದು. ಹೆಚ್ಚಿನ ಶಾಖವು ಕೂದಲಿನ ಹೊರಪದರವನ್ನು ಹಾನಿಗೊಳಿಸಿ ಕೂದಲು ಒಡೆಯಲು ಕಾರಣವಾಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಹೀಟ್ ಸ್ಟೈಲಿಂಗ್ ಕಡಿಮೆ ಮಾಡಿ. ಬಳಸಬೇಕಾದ ಸಂದರ್ಭದಲ್ಲಿ ಹೀಟ್ ಪ್ರೊಟೆಕ್ಷನ್ ಪ್ರಾಡಕ್ಟ್ಸ್ ಬಳಸುವುದು ಸಹಾಯ ಮಾಡಬಹುದು. ಐದನೆಯ ತಪ್ಪು, ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ. ಐದನೆಯ ತಪ್ಪು, ಆಹಾರದ ಬಗ್ಗೆ ಗಮನ ಕೊಡದಿರುವುದು. ಕೂದಲು ಆರೋಗ್ಯವಾಗಿರಲು ದೇಹಕ್ಕೆ ಸಾಕಷ್ಟು ಪ್ರೋಟೀನ್, ಕಬ್ಬಿಣ, ಜಿಂಕ್ ಮತ್ತು ಇತರ ಪೌಷ್ಟಿಕಾಂಶಗಳು ಅಗತ್ಯ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಬೇಳೆ, ಮೊಟ್ಟೆ ಮತ್ತು ಹಾಲು ಅಥವಾ ಮೊಸರು, ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಬೀಜಗಳು ಮತ್ತು ಇತರ ಪೌಷ್ಟಿಕ ಆಹಾರಗಳನ್ನು ಸೇರಿಸಿಕೊಳ್ಳಿ. ತೂಕ ಕಡಿಮೆ ಮಾಡಿಕೊಳ್ಳಲು ಅತಿಯಾಗಿ ಆಹಾರ ಕಡಿಮೆ ಮಾಡುವ ಕ್ರ್ಯಾಶ್ ಡಯಟ್ ಕೂಡ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ತಪ್ಪು ಆರನೆಯದು, ಎಣ್ಣೆ ಹೆಚ್ಚು ಹಚ್ಚಿದರೆ ಕೂದಲು ಉದುರುವುದಿಲ್ಲ ಎನ್ನುವುದು. ಆರನೆಯ ತಪ್ಪು, ಎಣ್ಣೆ ಹೆಚ್ಚು ಹಚ್ಚಿದಷ್ಟು ಕೂದಲು ಉದುರುವಿಕೆ ನಿಲ್ಲುತ್ತದೆ ಎಂದು ಭಾವಿಸುವುದು. ಎಣ್ಣೆ ಕೂದಲಿಗೆ ಕಂಡೀಷನಿಂಗ್ ನೀಡಬಹುದು ಮತ್ತು ಒಣತನ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಆದ್ದರಿಂದ ಕೂದಲು ಉದುರುವಿಕೆಯ ಮೂಲ ಕಾರಣವನ್ನು ಎಣ್ಣೆ ಮಾತ್ರದಿಂದ ಚಿಕಿತ್ಸೆ ಮಾಡಲಾಗುವುದಿಲ್ಲ. ನಿಮಗೆ ಎಣ್ಣೆ ಹೊಂದಿದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ. ತುಂಬ ಜೋರಾಗಿ ಉಜ್ಜಬೇಡಿ. ಏಳನೆಯ ತಪ್ಪು, ತಲೆ ಚರ್ಮ ಸ್ವಚ್ಛವಾಗಿಡದಿರುವುದು. ಏಳನೆಯ ತಪ್ಪು, ತಲೆ ಚರ್ಮದ ಸ್ವಚ್ಛತೆಯನ್ನು ನಿರ್ಲಕ್ಷಿಸುವುದು. ಬೆವರು, ಧೂಳು, ಸ್ಟೈಲಿಂಗ್ ಪ್ರಾಡಕ್ಟ್ಸ್ ಮತ್ತು ಎಣ್ಣೆ ಜಮೆಯಾಗುವುದರಿಂದ ಸ್ಕಾಲ್ಪ್ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಕೂದಲಿನ ಪ್ರಕಾರಕ್ಕೆ ಹೊಂದುವ ಮೈಲ್ಡ್ ಶ್ಯಾಂಪು ಬಳಸಿ. ಅಗತ್ಯವಿರುವಷ್ಟು ಬಾರಿ ತಲೆ ತೊಳೆಯಿರಿ. ತಲೆ ಒಟ್ಟು ಕೆಂಪಾಗುವುದು ಅಥವಾ ನಿರಂತರ ತುರಿಕೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಎಂಟನೆಯ ತಪ್ಪು, ಮನೆಮದ್ದುಗಳನ್ನು ಅತಿಯಾಗಿ ಬಳಸುವುದು. ಎಂಟನೆಯ ತಪ್ಪು, ಎಲ್ಲ ಮನೆಮದ್ದುಗಳನ್ನು ಎಲ್ಲರಿಗೂ ಸೂಕ್ತ ಎಂದು ಭಾವಿಸುವುದು. ಈರುಳ್ಳಿ ರಸ, ನಿಂಬೆ ರಸ, ವಿವಿಧ ಪುಡಿಗಳು ಅಥವಾ ಮನೆಯಲ್ಲಿರುವ ಯಾವುದೇ ಪದಾರ್ಥವನ್ನು ನೇರವಾಗಿ ಸ್ಕಾಲ್ಪ್ ಮೇಲೆ ಹಚ್ಚುವುದು ಎಲ್ಲರಿಗೂ ಹೊಂದುವುದಿಲ್ಲ. ಕೆಲವರಿಗೆ
ಇರಿಗೇಷನ್ ಅಥವಾ ಅಲರ್ಜಿ ಉಂಟಾಗಬಹುದು. ಆದ್ದರಿಂದ ಹೊಸದನ್ನು ಬಳಸುವ ಮೊದಲು ಸಣ್ಣ ಭಾಗದಲ್ಲಿ ಪರೀಕ್ಷಿಸುವುದು ಉತ್ತಮ. ಉರಿ, ಕೆಂಪಾಗುವುದು ಅಥವಾ ತುರಿಕೆ ಕಂಡುಬಂದರೆ ತಕ್ಷಣ ನಿಲ್ಲಿಸಿ. 9ನೇಯ ತಪ್ಪು ನಿದ್ರೆ ಮತ್ತು ಒತ್ತಡವನ್ನು ನಿರ್ಲಕ್ಷಿಸುವುದು. 9ನೇಯ ತಪ್ಪು ನಿದ್ರೆ ಮತ್ತು ಸ್ಟ್ರೆಸ್ಡ್ ಬಗ್ಗೆ ಗಮನ ಕೊಡದಿರುವುದು. ದೀರ್ಘಕಾಲದ ಒತ್ತಡ ಮತ್ತು ನಿದ್ರೆಯ ಕೊರತೆ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಪ್ರತಿದಿನ ಸಾಕಷ್ಟು ನಿದ್ರೆ ಪಡೆಯಲು ಪ್ರಯತ್ನಿಸಿ. ಯೋಗ, ಮೆಡಿಟೇಷನ್, ವಾಕಿಂಗ್ ಅಥವಾ ನಿಮಗೆ ಇಷ್ಟವಾದ ರಿಲ್ಯಾಕ್ಸಿಂಗ್ ಆಕ್ಟಿವಿಟಿ ಮಾಡಲು ಸ್ವಲ್ಪ ಸಮಯ ಮೀಸಲಿಡಿ. 10ನೇಯದು ಹೆಚ್ಚಾಗಿ ಕೂದಲು ಉದುರುತ್ತಿರುವುದು. ವೈದ್ಯರನ್ನು ಭೇಟಿಯಾಗದಿರುವುದು. 10ನೇಯ ಮತ್ತು ಬಹಳ ಮುಖ್ಯವಾದ ತಪ್ಪು ಕೂದಲು ತುಂಬ ಉದುರುತ್ತಿದ್ದರೂ ತಿಂಗಳುಗಳ ಕಾಲ ನಿರ್ಲಕ್ಷಿಸುವುದು. ಕೆಲವೊಮ್ಮೆ ಕೂದಲು ಉದುರುವಿಕೆಯ ಹಿಂದೆ ಐರನ್ ಡಿಫಿಷಿಯೆನ್ಸಿ, ಥೈರಾಯ್ಡ್ ಸಮಸ್ಯೆ, ಹಾರ್ಮೋನಲ್ ಚೇಂಜಸ್, PCOS, ಇತ್ತೀಚಿನ ಅನಾರೋಗ್ಯ, ಪ್ರಸವದ ನಂತರ ಬದಲಾವಣೆಗಳು ಅಥವಾ ಇತರ ಕಾರಣಗಳೂ ಇರಬಹುದು. ಕೂದಲು ಹಠಾತ್ತನೆ ತುಂಬ ಉದುರಲು ಶುರುವಾದರೆ, ತಲೆ ಮೇಲೆ ಖಾಲಿ ಪ್ಯಾಚಸ್ ಕಾಣಿಸಿಕೊಂಡರೆ ಅಥವಾ ನಿರಂತರವಾಗಿ ಥಿನ್ನಿಂಗ್ ಆಗುತ್ತಿದ್ದರೆ ಡರ್ಮಟಾಲಜಿಸ್ಟ್ ಅಥವಾ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಸರಳ ಮನೆ ಆರೈಕೆ. ಇನ್ನು ಕೂದಲಿಗೆ ಸರಳವಾಗಿ ಮಾಡಬಹುದಾದ ಕೆಲವು ಆರೈಕೆ ಕ್ರಮಗಳು. 1ನೇಯದು ಸಮತೋಲನದ ಆಹಾರ. 2ನೇಯದು ಸಾಕಷ್ಟು ನೀರು ಕುಡಿಯುವುದು. 3ನೇಯದು ಕೂದಲನ್ನು ತುಂಬ ಬಿಗಿಯಾಗಿ ಕಟ್ಟದಿರುವುದು. 4ನೇಯದು ಒದ್ದೆ ಕೂದಲನ್ನು ಜೋರಾಗಿ ಬಾಚದಿರುವುದು. 5ನೇಯದು ಹೀಟ್ ಸ್ಟೈಲಿಂಗ್ ಕಡಿಮೆ ಮಾಡುವುದು. 6ನೇಯದು ನಿಮ್ಮ ಸ್ಕಾಲ್ಪ್ ಮತ್ತು ಹೇರ್ ಟೈಪ್ಸ್ಗೆ ಹೊಂದುವ ಶ್ಯಾಂಪೂಸ್ ಮತ್ತು ಕಂಡೀಷನರ್ಸ್ ಬಳಸುವುದು. ಎಣ್ಣೆ ಹಚ್ಚುವುದರಿಂದ ನಿಮಗೆ ಆರಾಮವಾಗುತ್ತಿದ್ದರೆ ವಾರದಲ್ಲಿ 1 ಅಥವಾ 2 ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಬಹುದು. ಆದರೆ ಯಾವುದೇ ಮನೆಮದ್ದು ಕೂದಲು ಉದುರುವಿಕೆಯ ಮೂಲ ಕಾರಣಕ್ಕೆ ಚಿಕಿತ್ಸೆ ಖಂಡಿತವಾಗಿಯೂ ಎಂದು ಭಾವಿಸಬೇಡಿ. ಸ್ನೇಹಿತರೆ, ಕೂದಲು ಉದುರುವುದು ಕಂಡ ತಕ್ಷಣ ಭಯಪಡುವ ಅಗತ್ಯವಿಲ್ಲ. ಮೊದಲು ನಾವು ಪ್ರತಿದಿನ ಮಾಡುತ್ತಿರುವ ಕೂದಲ ಆರೈಕೆ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸೋಣ. ಪೌಷ್ಟಿಕ ಆಹಾರ, ಸರಿಯಾದ ಹೇರ್ ಕೇರ್ ರೂಟೀನ್, ಸಾಕಷ್ಟು ನಿದ್ರೆ ಮತ್ತು ಸ್ಟ್ರೆಸ್ ಕಂಟ್ರೋಲ್ ಇವು ಕೂದಲಿನ ಒಟ್ಟಾರೆ ಆರೋಗ್ಯಕ್ಕೆ ಬಹಳ ಮುಖ್ಯ. ಆದರೆ ಕೂದಲು ಅತಿಯಾಗಿ ಅಥವಾ ನಿರಂತರವಾಗಿ ಉದುರುತ್ತಿದ್ದರೆ ಕಾರಣವನ್ನು ಪತ್ತೆಹಚ್ಚಲು ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ನಾಲೆಡ್ಜ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ದಿವ್ಯಾಸ್ ಬುಕ್ಸ್ ಆಫ್ ನಾಲೆಡ್ಜ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.